ಶನಿ ದೇವರು ಶಿಕ್ಷಿಸುವ ದೇವರು ಅಲ್ಲ, ಶಿಕ್ಷಿಸುವ ಮೂಲಕ ಶಕ್ತಿಶಾಲಿ ಮಾಡುವ ದೇವರು. ಶನಿಯನ್ನು ಹೃದಯದಿಂದ ನಂಬುವವರು ಸಾಮಾನ್ಯವಾಗಿ ಸತ್ಯ, ಶ್ರಮ ಮತ್ತು ನ್ಯಾಯದ ಮಾರ್ಗದಲ್ಲಿ ನಡೆಯುತ್ತಾರೆ. ಆದರೆ ಈ ಮಾರ್ಗ ಸುಲಭವಾದುದು ಅಲ್ಲ. ಸುಳ್ಳು, ಶಾರ್ಟ್ಕಟ್ ಮತ್ತು ಅನ್ಯಾಯದಿಂದ ದೂರ ಇರುವ ಕಾರಣ ಅವರ ಜೀವನದಲ್ಲಿ ಕಷ್ಟಗಳು ಹೆಚ್ಚು ಕಾಣಿಸುತ್ತವೆ. ಶನಿ ದೇವರು ಇಷ್ಟಪಡುವವರಿಗೆ ಜೀವನವೇ ಒಂದು ಪರೀಕ್ಷೆಯಾಗಿ ಪರಿಣಮಿಸುತ್ತದೆ. ಶನಿ ದೇವರನ್ನು ಪ್ರೀತಿಸುವವರು ಹೆಚ್ಚಾಗಿ ಇತರ ನೋವನ್ನು ತಮ್ಮದಾಗಿಸಿಕೊಳ್ಳುವವರು. ಯಾರಿಗಾದರೂ ಸಹಾಯ ಮಾಡಬೇಕು, ಯಾರನ್ನು ನೋಯಿಸಬಾರದು ಎನ್ನುವ ಮನಸ್ಸು ಇವರಲ್ಲಿರುತ್ತದೆ. ಆದರೆ ಈ ಗುಣವೇ ಕೆಲವೊಮ್ಮೆ ಇವರಿಗೆ ಶಾಪವಾಗುತ್ತದೆ. ಜನರು ಇವರ ಒಳ್ಳೆಯತನವನ್ನು ದುರ್ಬಲತೆ ಎಂದುಕೊಂಡು ಬಳಸಿಕೊಳ್ಳುತ್ತಾರೆ. ಶನಿ ದೇವರು ಇದನ್ನು ನೋಡುತ್ತಾ ಮೌನವಾಗಿರುತ್ತಾರೆ, ಏಕೆಂದರೆ ಆ ನೋವು ಮನುಷ್ಯನ ಆತ್ಮವನ್ನು ಬಲಿಷ್ಠಗೊಳಿಸುವ ಪಾಠವಾಗಿರುತ್ತದೆ. ಶನಿಯ ಭಕ್ತರ ಜೀವನದಲ್ಲಿ ಫಲ ತಡವಾಗಿ ಬರುತ್ತದೆ. ಇತರರಿಗೆ ಬೇಗ ಸಿಗುವ ಯಶಸ್ಸು, ಹಣ, ಗೌರವ ಇವರಿಗೆ ತಡವಾಗಿಯೇ ಸಿಗುತ್ತದೆ. ಇದರಿಂದ ಮನಸ್ಸಿನಲ್ಲಿ ಪ್ರಶ್ನೆಗಳು ಹುಟ್ಟುತ್ತವೆ. ನಾನು ಶನಿಯನ್ನು ನಂಬಿದ್ದರೂ ನನಗೆ ಏಕೆ ಇಷ್ಟು ಕಷ್ಟ? ಆದರೆ ಶನಿ ದೇವರು ತಡ ಮಾಡುತ್ತಾರೆ, ನಿರಾಕರಿಸುವುದಿಲ್ಲ. ಆ ತಡವೇ ಭಕ್ತನ ಸಹನಶೀಲತೆಯನ್ನು, ಧೈರ್ಯವನ್ನು ಪರೀಕ್ಷಿಸುವ ಕಾಲವಾಗಿರುತ್ತದೆ. ಶನಿ ದೇವರನ್ನು ನಿಜವಾಗಿ ನಂಬುವವರು ಜೀವನದಲ್ಲಿ ಒಬ್ಬರಾಗಿ ಹೋರಾಡುವ ಪರಿಸ್ಥಿತಿಗೆ ತಲುಪುತ್ತಾರೆ. ಕುಟುಂಬ, ಸ್ನೇಹಿತರು, ಸಮಾಜ ಎಲ್ಲರೂ ದೂರ ಸರಿದಂತೆ ಅನುಭವವಾಗುತ್ತದೆ. ಈ ಒಂಟಿತನವೇ ಶನಿ ದೇವರ ದೊಡ್ಡ ಪರೀಕ್ಷೆ. ಯಾರ ಮೇಲೂ ಅವಲಂಬಿಸದೆ ತನ್ನ ಮೇಲೆ ನಂಬಿಕೆ ಇಟ್ಟು ಮುಂದೆ ಸಾಗುವ ಶಕ್ತಿಯನ್ನು ಶನಿ ದೇವರು ಈ ಮೂಲಕ ಕಲಿಸುತ್ತಾರೆ. ಇದು ನೋವಿನ ಪಾಠವಾದರೂ ಜೀವನದ ಅತ್ಯಂತ ಮೌಲ್ಯವಾದ ಪಾಠವೂ ಹೌದು. ಆದರೆ ಒಂದು ಸತ್ಯ ಎಂದಿಗೂ ಮರೆಯಬೇಡಿ, ಶನಿ ದೇವರನ್ನು ನಿಜವಾಗಿ ಇಷ್ಟಪಡುವವರು ಜೀವನದಲ್ಲಿ ಸೋಲುವುದಿಲ್ಲ. ಅವರು ಕಷ್ಟದ ಮೂಲಕ ರೂಪುಗೊಂಡ ವಜ್ರಗಳಂತೆ ಆಗುತ್ತಾರೆ. ಕಾಲ ಬಂದಾಗ ಶನಿ ದೇವರು ಅವರ ಜೀವನವನ್ನು ತಿರುವು ಮಾಡುತ್ತಾರೆ. ಅಂದು ಸಿಗುವ ಯಶಸ್ಸು, ಶಾಂತಿ ಮತ್ತು ಗೌರವ ಯಾರೂ ಕಿತ್ತುಕೊಳ್ಳಲಾಗದು. ಶನಿ ದೇವರ ಕಷ್ಟಗಳು ಶಾಪವಲ್ಲ, ಅದು ಭವಿಷ್ಯದ ಮಹಾ ಆಶೀರ್ವಾದಕ್ಕೆ ತಯಾರಿಸುವ ದಾರಿಯಷ್ಟೇ. ಶನಿ ದೇವರು ನಿಮ್ಮ ಜೀವನವನ್ನು ಕಷ್ಟಪಡಿಸುತ್ತಿಲ್ಲ. ನಾಳೆ ಯಾರೂ ತಗ್ಗಿಸದಷ್ಟು ಎತ್ತರಕ್ಕೆ ಕರೆದೊಯ್ಯಲು ಇಂದು ನಿಮ್ಮನ್ನು ಮೌನವಾಗಿ ತಯಾರಿಸುತ್ತಿದ್ದಾರೆ.